ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಬಿಗ್ ಬಾಸ್ ಪ್ರೋಮೋ ಬರುತ್ತೆ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತ ಕಾದು ಸಾಕಾಯ್ತು. ಬಟ್ ಬರಲಿಲ್ಲ. ಮೊದಲನೇ ಪ್ರೋಮೋ ಬಿಟ್ಟರು, ಬಟ್ ಎರಡನೇ ಪ್ರೋಮೋ ಬರಲೇ ಇಲ್ಲ. ಏನು ಇವತ್ತು ಯಾರ್ಯಾರು ಕ್ಲಾಸ್ ತೊಗೊಂಡಿದ್ದಾರೆ ನೋಡೋಣ, ಪ್ರೋಮೋ ಬರುತ್ತೆ ಅಂತ ಕಾದು ಸಾಕಾಯ್ತು. ಬರಲೇ ಇಲ್ಲ ಕೊನೆಗೂ. ಆಮೇಲೆ ಮೋಸ್ಟ್ಲಿ ನಾನೇನು ಅಂದ್ಕೊಂಡೆ, ನನ್ನ ಫೋನ್ ಏನೋ ಹಾಳಾಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ. ಬಟ್ ಇನ್ಸ್ಟಾಗ್ರಾಮ್ ಬೇರೆಯವ್ರದ್ದೆಲ್ಲ ಟ್ರೋಲ್ ಪೇಜಸ್ ನೋಡಿದಾಗ ಆಮೇಲೆ ಗೊತ್ತಾಯಿತು ಏನೋ ಕಲರ್ಸ್ ಕನ್ನಡ ಪೇಜ್ ಹೊಗೆ ಹಾಕಿಸ್ಕೊಂಡಿದೆ ಅಂತ. ಏನಾಗಿದೆ ಅಂತಂದರೆ, ಇವರು ಇನ್ಸ್ಟಾಗ್ರಾಮ್ ಕಲರ್ಸ್ ಕನ್ನಡದವರು ಬೇರೆಯವರು ಇವ್ರು ಬಿಗ್ ಬಾಸ್ ವೀಡಿಯೋಸ್ ಯಾರು ಹಾಕಿದ್ರೆ ಏನು ಮಾಡೋರು, ಅದಕ್ಕೆ ಕಾಪಿರೈಟ್ ಕೊಟ್ಬಿಟ್ಟು ಅದನ್ನ ಅಕೌಂಟ್ನ ಸಸ್ಪೆಂಡ್ ಮಾಡಿಸ್ಬಿಡೋರು. ಹೀಗೇನಾಗಿದೆ ಅಂದರೆ, ಇದೇ ಇವರು ಅಕೌಂಟ್ಗೆ ಈಗ ಕಾಪಿರೈಟ್ ಬಂದು ಇನ್ಸ್ಟಾಗ್ರಾಮ್ ಅವರೇ ಇದನ್ನು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಸ್ವಲ್ಪ ಬೇಜಾರು ವಿಷಯನೇ. ಯಾಕಂದರೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಪ್ರೋಮೋಸು, ಹಾಗೆ ಸೀರಿಯಲ್ ಪ್ರೋಮೋಸು ಆಲ್ಮೋಸ್ಟ್ ಎಲ್ಲ ಅಲ್ಲೇ ನೋಡ್ತಾ ಇದ್ರು. ಈಗ ಡಮಾರ್ ಆಗಿದೆ ಕಲರ್ಸ್ ಕನ್ನಡ. ಇನ್ನೂ ಸ್ವಲ್ಪ ಜನ ಹೇಳ್ತಿದ್ದಾರೆ ಆ್ಯಕ್ ಮಾಡಿದ್ದಾರೆ ಅಂತ. ಮೋಸ್ಟ್ಲಿ ಆ್ಯಕ್ ಮಾಡಿದ್ರೆ ಸ್ವಲ್ಪ ರಿಕವರ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ ಮಾಡಿದರೆ ಓಕೆ, ಬಟ್ ಇನ್ಸ್ಟಾಗ್ರಾಮರು ಸಸ್ಪೆಂಡ್ ಮಾಡಿದರೆ ಮೋಸ್ಟ್ಲಿ ಬರೋದು ಡೌಟು. ಮತ್ತೆ ಇಲ್ಲ ಹೊಸ ಪೇಜ್ ಓಪನ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಕಲರ್ಸ್ ಕನ್ನಡದವರು. ಯಾಕಂದರೆ ಸೀರಿಯಲ್ಸ್ ಪ್ರೋಮೋಸ್ ಎಲ್ಲ ಬಿಡಲೇಬೇಕಲ್ಲ, ಅದಕ್ಕೋಸ್ಕರ ಏನಾದರೂ ಇನ್ನೊಂದು ಹೊಸ ಅಕೌಂಟ್ ಓಪನ್ ಮಾಡ್ತಾರೆ. ಇಲ್ಲ ಇದನ್ನೇ ರಿಕವರ್ ಮಾಡ್ಕೊಳ್ತಾರೆ ಅಂತ ನಾಳೆ ಅಷ್ಟರಲ್ಲಿ ಗೊತ್ತಾಗುತ್ತೆ. ರಿಕವರ್ ಮಾಡ್ಕೊಳ್ತಾರೆ ಅಥವಾ ರಿಕವರ್ ಮಾಡ್ಕೊಳಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಏನಂದರೆ, ಈಗ ನೀವು ಬಿಗ್ ಬಾಸ್ ಪ್ರೋಮೋಸ್ ನೋಡ್ಬೇಕಂತಂದರೆ ಜಿಯೋ ಹಾಟ್ಸ್ಟಾರ್ ಕನ್ನಡದಲ್ಲಿ ಹೋಗಿ ನೋಡಿ. ಅದರಲ್ಲಿ ನಾಳೆ ಪ್ರೋಮೋ ಬಿಟ್ಟಿದೆ, 2 ಪ್ರೋಮೋ ಬಂದಿದೆ. 2 ಪ್ರೋಮೋದು ಏನಿದೆ ಅಂತಂದರೆ, ರಕ್ಷಿತಾ ಫೇಕಾ ಅಥವಾ ರಿಯಲ್ ಅಂತ. ಅಂದರೆ ರಿಷೋರ್ ನೋಡಬೇಕಾಗಿತ್ತು. ಅವರು ವೀಕೆಂಡ್ ಬಂತು ಅಂದರೆ ಶನಿವಾರ ಭಾನುವಾರ ಬಂತು ಅಂದರೆ ಸುದೀಪ್ ಸರ್ ಮುಂದೆ ಲೈಕ್ ಅಂದರೆ ಏನು ಬರೋದೇ ಇಲ್ವೇನೋ, ಕನ್ನಡ ಬರೋದೇ ಇಲ್ವೇನೋ ಅಂತರ ನಾಟಕ ಆಡ್ತಾಳೆ. ಬಟ್ ನಾರ್ಮಲ್ ಟೈಮಲ್ಲಿ ಇಲ್ಲಿ ಜಗಳ ಆಡಬೇಕಾದ್ರೆ ಸಲೀಸಾಗಿ ಸ್ಪಷ್ಟ ಕನ್ನಡ ಮಾತಾಡ್ಬಿಡ್ತಾಳೆ. ಹೆಂಗೆ ಅಂತ ನಾನು ಹೇಳ್ತೀನಿ ಗೈಸ್, ಅವಳು ಸ್ಪಷ್ಟ ಕನ್ನಡ ಮಾತಾಡೋದೇ ಇಲ್ಲ ಜಗಳ ಆಡಬೇಕಾದ್ರೆ. ನೀವು ಅಬ್ಸರ್ವ್ ಮಾಡಿ, ಅವಳು ಆಲ್ಮೋಸ್ಟ್ ಅದಕ್ಕೆ ಇಂಗ್ಲೀಷ್ ಸೇರಿಸ್ಕೊಂಡು ಕನ್ನಡ ಸ್ವಲ್ಪ ಸೇರಿಸ್ಕೊಂಡು ಮಾತಾಡೋದು. ಅವಳು ಸ್ಪಷ್ಟ ಕನ್ನಡ ಮಾತಾಡಲ್ಲ. ಬಟ್ ಈ ವಿಷಯ ಹೇಳ್ತಿರೋದು ಸ್ಪಷ್ಟ ಕನ್ನಡ ಮಾತಾಡ್ತಾಳೆ ಅಂತ. ಅಲ್ಲೂ ಅದನ್ನೇ ಹೇಳ್ತಿದ್ದಾಳೆ ಸುದೀಪ್ ಸರ್ ಮುಂದೆ. ಸರ್ ಅವಳು ಫೇಕ್ ಸರ್, ಹಿಂಗೆ ನಿಮ್ಮ ಮುಂದೆ ಮಾತ್ರ ಹಿಂಗೆ ಡವ್ ಮಾಡ್ತಾಳೆ, ಜಗಳ ಆಡಬೇಕಾದ್ರೆ ನಾರ್ಮಲ್ ಸ್ಪಷ್ಟ ಕನ್ನಡ ಮಾತಾಡ್ತಾಳೆ ಅಂತ. ಹಾಗೆ ಅಶ್ವಿನಿ ಅವರು ಅದೇ ಹೇಳ್ತಿದ್ದಾರೆ, ಅವಳು ಜಗಳ ಮಾಡ್ಬೇಕಾದ್ರೆ ಅವಳು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಮಾತಾಡ್ತಾಳೆ, ಅವಳು ಫೇಕೆ ಸರ್ ಅಂತ ಅವಳು ಹೇಳ್ತಿದ್ದಾರೆ. ಹಾಗೆ ಕಾಕ್ರೋಚರ್ ಹೇಳ್ತಿದ್ರೆ ಸಿಕ್ಕಾಪಟ್ಟೆ ಫೇಕ್ ಸರ್, ಅವಳು ಫುಲ್ಲು ಡ್ರಾಮಾ ಮಾಡ್ತಿದ್ದಾಳೆ ಅಂತ. ನೀವು ಅವಳು ವೀಡಿಯೋಸ್ ನೋಡಿದ್ರು ಗೊತ್ತಾಗುತ್ತೆ, ಯೂಟ್ಯೂಬ್ ವೀಡಿಯೋಸ್ ಆಗ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಅವಳು ಹಾಗೆ ಇರೋದು. ಬಟ್ ಇವರೆಲ್ಲ ಹೆಂಗೆ ಫೇಕ್ ಅಂತಿದ್ದಾರೆ, ತಡ್ಕೊಳಕ್ಕಾಗಲ್ಲ. ಅಷ್ಟು ಹುಡುಗಿಂಗ್ ಕಂಡ್ರೆ ಹೆಂಗೂ ಮಾಡೋಕ್ಕಾಗಲ್ಲ. ಈಗ ಇನ್ನೊಂದು ವಿಷಯ ಏನಂದರೆ, ಶಾಕಿಂಗ್ ವಿಷಯ ಏನಂದರೆ, ಕಿಚ್ಚ ಸರು ಗಿಲ್ಲಿ, ಕಾವ್ಯ, ರಕ್ಷಿತಾ, ಧ್ರುವಂತ್ ಮತ್ತು ರಾಶಿಕಾ ಇಷ್ಟು ಜನಕ್ಕೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿಗೆ ಎಂದು ತಗೊಂಡಿದ್ದಾರೆ ಅಂದರೆ, ಟೀಮಲ್ಲಿ ರಾಶಿಕಾ ಅಷ್ಟೆಲ್ಲ ಗೇಮ್ ಆಡಿದಾಳೆ, ನೀನು ಏನಕ್ಕೆ ಒಪ್ಕೊಳ್ಳಿಲ್ಲ ಅಂತ, ನಿಮ್ಮ ಟೀಮ್ ಅವ್ರು ಏನಕ್ಕೆ ಒಪ್ಕೊಳ್ಳಿಲ್ಲ ನೀನು ಅಂತ, ಅದಕ್ಕೋಸ್ಕರ ಕ್ಲಾಸ್ ತೊಗೊಂಡಿದ್ದಾರೆ. ಹಾಗೆ ಇನ್ನೊಂದು ಕಾವ್ಯಾಗೆ ಏನಕ್ಕೆ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಏನಕ್ಕೆ ಗೇಮ್ ಆಡ್ತಾ ಇಲ್ಲ ಅಂತ ಅದಕ್ಕೇನಾದರೂ ಕ್ಲಾಸ್ ತೊಗೊಂಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ರಾಶಿಕಂಗೆ ಅದೇ ಅವಳು ರಕ್ಷಿತನ ಬಟ್ಟೆ ಎಲ್ಲ ಎಳ್ದಿದ್ದು, ಅದಕ್ಕೋಸ್ಕರ ಕ್ಲಾಸ್ ತೊಗೊಂಡಿದ್ದಾರೆ. ಆಮೇಲೆ ನಿನಗೆ ಗೇಮ್ ಆಡೋದಕ್ಕೆಲ್ಲ ನಿನಗೆ ಗೇಮ್ ಮಾಡೋದಕ್ಕೆಲ್ಲ ಕೈ ನೋವಿರಲ್ಲ, ಅಡುಗೆ ಮಾಡ್ಬೇಕಂದ್ರೆ ಕೈ ನೋವಿರುತ್ತಾ ಅಂತ ಅದಕ್ಕೂ ಕ್ಲಾಸ್ ತೊಗೊಂಡಿದ್ದಾರೆ. ಇನ್ನು ಧ್ರುವಂತ್ಗೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ನೀವು ಗೇಮ್ ಅಂತ ಬಂದರೆ ಏನು ಸುಮ್ಮನೆ ಕೂತ್ಕೊಳ್ತೀರ, ನಾವು ಆಡಬೇಕು ಅಂತ ಕೇಳಬೇಕಲ್ಲ ನೀವು ಅಂತ ಅವ್ರಿಗೊಂಚೂರು ಕ್ಲಾಸ್ ತೊಗೊಂಡಿದ್ದಾರೆ. ಇನ್ನು ರಾಶಿಕಾ ಆಯಿತು, ಗಿಲ್ಲಿ ಆಯಿತು, ಇಷ್ಟು ಜನಕ್ಕೆ ಕ್ಲಾಸ್ ತೊಗೊಂಡಿದ್ದಾರೆ. ಇನ್ನು ಸುರಾಜ್ಗೂ ಕ್ಲಾಸ್ ತೊಗೊಂಡಿದ್ದಾರಂತೆ. ಅವ್ರಿಗೆಲ್ಲ ಅಷ್ಟು ಕ್ಲಾಸ್ ತೊಗೊಂಡಿಲ್ಲ. ಅಶ್ವಿನಿ, ಸುರಾಜ್ ಮತ್ತು ರಿಷಾ ಅವ್ರಿಗೆಲ್ಲ ಸ್ವಲ್ಪ ಕ್ಲಾಸ್ ತೊಗೊಂಡಿರಂತೆ. ಬಟ್ ಜಾಸ್ತಿ ಕ್ಲಾಸ್ ತೊಗೊಂಡಿದ್ದು ಗಿಲ್ಲಿ, ಕಾವ್ಯ, ರಾಶಿಕಾ ಮತ್ತು ಚಂದ್ರಪ್ರಭಾ ಅವ್ರಿಗೂ ತೊಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಾಗ ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಯಾರ್ಯಾರು ತೊಗೊಂಡಿದ್ದಾರೆ ಅಂತ. ರಕ್ಷಿತಾಗೂ ತೊಗೊಂಡಿದ್ದಾರಂತೆ, ಎಂದು ತೊಗೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಕಿಚ್ಚನ ಚಪ್ಪಾಳೆ ಬಂದು ರಘು ಸರ್ಗೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಸಿಕ್ಕಿದ್ರೆ ಖುಷಿನೇ ಗೈಸ್ ನನಗೆ, ರಘು ಸರ್ಗೆ ಸಿಕ್ಕಿದ್ರೆ ನಿಜವಾಗೂ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು, ಈ ಸಂಚಿಕೆಯಲ್ಲಿ ಯಾರ್ಯಾರು ಸೇವ್ ಆಗಿದ್ದಾರೆ ಅಂದರೆ, ಮೊದಲಾಗಿ ಧನುಷ್ ಅವರು ಸೇವ್ ಆಗಿದ್ದಾರೆ, ಎರಡನೆಯದಾಗಿ ಗಿಲ್ಲಿಯವರು ಸೇವ್ ಆಗಿದ್ದಾರೆ. ಈ ಎಪಿಸೋಡಲ್ಲಿ ಬರೀ ಇಬ್ಬರೇ ಸೇವ್ ಆಗಿರೋದು. ನಿಮ್ಮ ಪ್ರಕಾರ ರಕ್ಷಿತಾ ಫೇಕಾ ಅಥವಾ ರಿಯಲ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ 100% ಅವಳು ಎಂತಾರೆ ರಿಯಲ್ಲೇ. ಅಂದರೆ ನಾವು ಅಷ್ಟೇ ಮಾತಾಡ್ಬೇಕಾದ್ರೆ ಬಂದೇ ಬರುತ್ತೆ, ಜೋರಾಗಿ ಮಾತಾಡ್ಬೇಕಾದ್ರೆ ಸಲೀಸಾಗಿ ಬರುತ್ತೆ. ನಾರ್ಮಲ್ ಟೈಮಲ್ಲಿ ಓಕೆ, ಅದನ್ನು ಫೇಕು ಅಥವಾ ರಿಯಲ್ ಅಂತ ಹೇಳೋದು ಏನಿದೆ, ಅದ್ರಲ್ಲಿ ಮಾತಾಡೋದ್ರಲ್ಲೂ ಫೇಕು ರಿಯಲು
ಏನೋ ಗೊತ್ತಿಲ್ಲ ಅಪ್ಪ, ಇವ್ರೇನೋ ಹುಡುಕೊಳ್ತಾರೆ. ಗೇಮ್ ಮಾಡ್ಬೇಕಾದ್ರೆ ಗೇಮ್ ಮಾಡ್ತಾಳೆ, 100% ಕೊಡ್ತಾಳೆ. ಮಾತಾಡ್ಬೇಕಾದ್ರೆ ಮಾತಾಡ್ತಾಳೆ. ಮನೆ ಕೆಲಸ ಮಾಡ್ಬೇಕು ಅಂದ್ರೆ 100% ಅವ್ಳು ಮನೆ ಕೆಲಸ ಮಾಡ್ತಾಳೆ. ಬಟ್ ಇವ್ರುಗಳಿಗೆ ಅದೇನಂತ ಗೊತ್ತಿಲ್ಲ, ಇವ್ರುಗಳಿಗೆ ಮನೆ ಕೆಲಸನೂ ಆಗಲ್ಲ. ಗೇಮ್ ಅಂತ ಬಂದಾಗ ಎದ್ಬಿಡ್ತಾರೆ ರೋಷವಾಗಿ. ಆ ಮಾತು ಅಂತ ಬಂದರೆ ಫುಲ್ ಜಗಳ ಮಾಡ್ತಾರೆ. ಬಟ್ ಮನೆ ಕೆಲಸ ಅಂತ ಆಗಲ್ಲ. ಹುಡುಗಿ ಎಲ್ಲ ಮಾಡುತ್ತೆ, ಗೇಮು 100%, ಎಲ್ಲದರಲ್ಲೂ 100% ಇದ್ದಾಳೆ. ಪರ್ಫೆಕ್ಟ್ ಬಿಗ್ ಬಾಸ್ ಮೆಟೀರಿಯಲ್ ಅಂದರೆ ಅದು ಅವಳೆ. ಏನೋ ಒಂಚೂರು ಕನ್ನಡ ಮಾತಾಡೋಕೆ ಬರಲ್ಲ ಅಂದಿದ್ದಕ್ಕೆ ಅದನ್ನೇ ಫೇಕು ರಿಯಲ್ ಅಂತ ಎಲ್ಲ ಮಾಡೋದು ತಪ್ಪು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಅವ್ಳು ಫೇಕರ್ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಕಿಚ್ಚನ ಚಪ್ಪಳೆ ರಘು ಸರ್ ಸಿಕ್ಕಿದ್ದು ಖುಷಿನ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೆಸ್ಟ್ ಪ್ರಿನ್ಸಿಪಲ್ ಅಂತ ಹೆಸರು ತೊಗೊಂಡ್ರು ಅವರು BB ಕಾಲೇಜಲ್ಲಿ. ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಏನು ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.